ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾತ್ರೇ ನಮಃ. ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳೋದು ಹೇಗೆ ಅಂತ ಬಹಳಷ್ಟು ಮಂದಿಯ ವಿಚಾರ. ಅದಕ್ಕೂ ಮೊದಲು ಕುಂಡಲಿನಿ ಶಕ್ತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಮೂಲಾಧಾರ ಚಕ್ರದಲ್ಲಿ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗದಲ್ಲಿ 3.5 ಸುತ್ತು ಆ ಲಿಂಗಕ್ಕೆ ಸರ್ಪಾಕೃತಿನಲ್ಲಿ ಆ ಕುಂಡಲಿನಿ ಶಕ್ತಿ ಸುತ್ತಕೊಂಡಿದೆ. ಅದರ ಶಕ್ತಿ ಅಪಾರವಾದಂಥ ಶಕ್ತಿ. ಅದರ ಬಣ್ಣ ಮಿಂಚಿನ ಬಣ್ಣ. ಇದನ್ನು ಶೃಂಗೇರಿ ಜಗದ್ಗುರುಳಾಗಿದ್ದಂತಹ ಶ್ರೀ ಅಭಿನವ ವಿದ್ಯಾತೀರ್ಥರು ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಚಕ್ರಗಳ ದರ್ಶನವನ್ನು ಶಾರದಾಂಬೆಯ ಮುಖಾಂತರ ಪಡ್ಕೊಂಡಿದ್ದಾರೆ. ಯೋಗ ಎನ್ಲೈಟ್ಮೆಂಟ್ ಆ್ಯಂಡ್ ಪರ್ಫೆಕ್ಷನ್ ಈ ಪುಸ್ತಕನ ಪ್ರತಿಯೊಬ್ಬರೂ ಓದಿ. ಅದರಲ್ಲಿ ಚಕ್ರಗಳ ಸ್ವರೂಪ ಏನು, ಅಲ್ಲಿ ಯಾವ ಯಾವ ಬೀಜಾಕ್ಷರಗಳು ಸುವರ್ಣಾಕ್ಷರಗಳಿಂದ ಹೊಳಿತಿದೆ, ಇದನ್ನೆಲ್ಲ ಗುರುಗಳು ಪ್ರತ್ಯಕ್ಷವಾಗಿ ಶಾರದಾಂಬನವರೇ ಅವರಿಗೆ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಚಕ್ರಗಳ ಬಗ್ಗೆ ನಿಖರವಾದ ಮಾಹಿತಿ ಆ ಪುಸ್ತಕದಲ್ಲಿ ನಮಗೆ ದೊರಕುತ್ತೆ. ಆಮೇಲೆ ನನಗೆ ಆ ಚಕ್ರ ಕಾಣಿಸ್ತು, ಈ ಚಕ್ರ ಕಾಣಿಸ್ತು ಅಂತ ಕೆಲವರೆಲ್ಲ ಹೇಳ್ತಾರೆ. ಅಂದರೆ ಇದು ಸುಪ್ತ ಮನಸ್ಸಿನಲ್ಲಿ ಆ ಚಿತ್ರಗಳನ್ನು ನೋಡಿ ಆ ಸುಪ್ತ ಕಣ್ಣು ಮುಚ್ಕೊಂಡಾಗ ನನಗೆ ಚಕ್ರ ಗೋಚರ ಆಯಿತು, ಇವೆಲ್ಲ ಸುಳ್ಳು. ಆ ಚಕ್ರ ಅನುಭವ ಯಾವ ರೀತಿ ಆಗಬೇಕು ಅಂದರೆ ಸಹಜವಾಗಿ ಆಗಬೇಕು. ಆ ಸಾಧಕನಿಗೆ ಇದ್ರ ಬಗ್ಗೆ ಯಾವ ವಿವರಗಳು ಗೊತ್ತಿಲ್ಲದಿರ, ಸುಪ್ತ ಮನಸ್ಸಿನಲ್ಲಿ ಇದ್ರ ಬಗ್ಗೆ ಯಾವ ವಿಚಾರವೂ ಗೊತ್ತಿಲ್ಲದೆ ಸಹಜವಾಗಿ ಅವನಿಗೆ ಚಕ್ರ ದರ್ಶನ ಆಗಬೇಕು. ಅದು ಸಹಜವಾದ ನೈಜವಾದಂತಹ ಪದ್ಧತಿ ಅದು. ಆದ್ದರಿಂದ ಕುಂಡಲಿನಿ ಶಕ್ತಿ ವಿಜೃಂಭಣೆ ಆಗಬೇಕು, ನಮಗೆ ವಿಜೃಂಭಿಸಬೇಕು, ಜಾಗೃತ ಆಗಬೇಕು ಅಂದರೆ ಸಹಜವಾಗಿ ಅದು ಆಗಬೇಕು. ಅದು ಆಗಬೇಕು ಅಂದರೆ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡೋದ್ರಿಂದ ಸಹಜವಾಗಿ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ. ಕುಂಡಲಿನಿ ಶಕ್ತಿ ನಮ್ಮ ಶರೀರದಲ್ಲಿ ಮೂಲಾಧಾರ ಚಕ್ರದಲ್ಲಿ ಮೊದಲೇ ನಾನು ಹೇಳಿದೆ 3.5 ಸುತ್ತು ಸರ್ಪಾಕೃತಿನಲ್ಲಿ ಅದರ ಒಂದು ಆಕಾರ ಇದೆ ಅಂತ. ಅದು ಸುಷುಮ್ನ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತೆ. ಅಂದರೆ ಇಡಾಪಿಂಗಳ ಸುಷುಮ್ನ ಅಂತ 3 ಮಾರ್ಗ. ಬೆನ್ನು ಮೂಳೆಯ ಬುಡದಲ್ಲಿ ಒಂದಕ್ಕೊಂದು ಬೆಸೆದುಕೊಂಡು ಸಹಸ್ರಾರವರೆಗೂ ಚಕ್ರದವರೆಗೂ ಆ ಇಡಾಪಿಂಗಳ ನಾಡಿಗಳು ಹೊರಟಿರುತ್ತೆ. ಮಧ್ಯದಲ್ಲಿ ಸುಷುಮ್ನ ಮಾರ್ಗ ಅಂತ ಒಂದು ಹ್ಯಾಲೋ ಟ್ಯೂಬ್ ಥರ, ಅದರ ಒಳಗಡೆ ಕುಂಡಲಿನಿ ಶಕ್ತಿ ಪ್ರಯಾಣ ಬೆಳೆಸುತ್ತೆ. ಸಹಸ್ರಾರ ಚಕ್ರದವರೆಗೂ ಅದು ಹೋಗಿ ತಲುಪುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪರಮಾತ್ಮ ಇರ್ತಾನೆ. ಕುಂಡಲಿನಿ ಬಂದು ಪ್ರಕೃತಿಗೆ ಒಂದು ಸೂಚಕ. ಪ್ರಕೃತಿ ಪುರುಷನ ಜೊತೆ, ಶಕ್ತಿ ಶಿವನ ಜೊತೆ ಐಕ್ಯ ಆಗೋದೇ ಕುಂಡಲಿನಿ ಸಹಸ್ರಾರದಲ್ಲಿ ಹೋಗಿ ಸೇರುವಂಥ ಒಂದು ಪ್ರಕ್ರಿಯೆ. ಈ ಕುಂಡಲಿನಿ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಆ ಕುಂಡಲಿನಿ ಯಾವುದಕ್ಕೆ ಪ್ರತೀಕ ಅಂತ ಹೇಳಿದ್ರೆ ಮನುಷ್ಯನ ಎಲ್ಲ ಭಾವನೆಗಳಿಗೆ, ಮನುಷ್ಯನ ಎಲ್ಲ ಪೂರ್ವ ಸಂಸ್ಕಾರಗಳಿಗೆ. ಅವನು ಎಷ್ಟೋ ಜನ್ಮಗಳನ್ನ ತಗೊಂಡಿರ್ತಾನೆ. ಆ ಸಂಸ್ಕಾರಗಳೆಲ್ಲ ಕುಂಡಲಿನಲ್ಲಿ ಹುದುಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲ ಪ್ರತಿಯೊಂದು ಮಂತ್ರ ಶಕ್ತಿನೂ ಕುಂಡಲಿನಲ್ಲೇ ಜಾಗೃತವಾಗಿದೆ, ಕುಂಡಲಿನಲ್ಲೇ ಅಡಕವಾಗಿದೆ. ಪ್ರತಿಯೊಂದು ಮಂತ್ರಾಕ್ಷರಗಳು ಕುಂಡಲಿನಲ್ಲೇ ನಿಕ್ಷಿಪ್ತವಾಗಿದೆ. ಆ ಕುಂಡಲಿನಿ ಜಾಗೃತವಾದಾಗ ಆ ಮಂತ್ರಗಳ ಆಕಾರ, ವರ್ಣ, ಸ್ವರ, ಅದರ ಸ್ವರೂಪ ಇದೆಲ್ಲ ಮನುಷ್ಯನಿಗೆ ಗೊತ್ತಾಗ್ತಾ ಹೋಗುತ್ತೆ. ಸಹಜವಾಗಿ ನಮಗೆ ಕುಂಡಲಿನಿ ಶಕ್ತಿ ಜಾಗೃತ ಆಗಬೇಕು ಅಂತ ಹೇಳಿದ್ರೆ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಲಲಿತಾ ಸಹಸ್ರನಾಮದಲ್ಲಿ ಪ್ರತಿಯೊಂದು ದೇಹದ ಚಕ್ರದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ, ಅವರ ಸ್ವರೂಪ ಏನು, ಎಷ್ಟು ದಳದ ಕಮಲ ಇದೆ ಆ ಚಕ್ರದಲ್ಲಿ, ಆ ದೇವತೆಯ ಹೆಸರೇನು, ಯಾವ ನೈವೇದ್ಯ ಅಂದರೆ ಆ ದೇವತೆಗೆ ಇಷ್ಟ, ಇವೆಲ್ಲ ವಿವರಗಳು ಇದೆ. ಲಲಿತಾಂಬಿಕೆಯನ್ನು ಧ್ಯಾನ ಮಾಡೋದ್ರಿಂದ, ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡೋದ್ರಿಂದ ಮನುಷ್ಯರಿಗೆ ಕುಂಡಲಿನಿ ಶಕ್ತಿ ತಾನಾಗಿಯೇ ಜಾಗೃತ ಆಗಿ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ. ಧ್ಯಾನ ಮಾಡುವಾಗ ಕೆಲವರು ಒಂದು ತಪ್ಪು ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಹಿಂಗೆ ಕೂತ್ಕೊಬಿಡ್ತಾರೆ. ಹಿಂಗೆ ಬೆನ್ನು ಮೂಳೆನ ಸ್ಥಿರವಾಗಿ ಇಟ್ಕೋಬೇಕು. ಇಲ್ಲದೇ ಇದ್ದರೆ ಕುಂಡಲಿನಿ ಶಕ್ತಿ ವಕ್ರವಾಗಿ ಸಂಚಾರ ಆಗಿ ಅವರಿಗೆ ತುಂಬ ಹಸುವಾಗೋದು, ಬೇರೆ ಬೇರೆ ಇದರದೆಲ್ಲ ಅಡ್ಡ ಪರಿಣಾಮಗಳಿದೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ಮಾರ್ಗ ಇದೆ. ಧ್ಯಾನದಲ್ಲಿ ಶರೀರ ಸ್ಥಿರವಾಗಿರಬೇಕು. ಶರೀರ ಬೆನ್ನು ಮೂಳೆ ಹೀಗಿರಬೇಕು, ತಲೆಯು ಸ್ಥಿರವಾಗಿರಬೇಕು, ನೆಟ್ಟಗೆ ಕೂತ್ಕೋಬೇಕು. ನೆಟ್ಟಗೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಕುಂಡಲಿನಿ ಶಕ್ತಿಯ ಜಾಗೃತ ಅದು ಸುಗಮವಾಗಿ ಆಗುತ್ತೆ. ಧ್ಯಾನಾಭ್ಯಾಸಿಗಳಿಗೆ, ಆಧ್ಯಾತ್ಮಿಕ ಸಾಧನೆಯಲ್ಲಿರೋರು ಆಹಾರದ ನಿಯಮದ ಬಗ್ಗೆ ತುಂಬ ಕಟ್ಟುನಿಟ್ಟಿನ ಕ್ರಮವನ್ನು ರೂಢಿಸ್ಕೋಬೇಕು. ಧ್ಯಾನ ಮಾಡ್ತಿದ್ದೀವಿ, ಸಾಧನೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ
ಅವರು ಅತ್ಯಂತ ಶುದ್ಧವಾದ ಸಾತ್ವಿಕ ಆಹಾರವನ್ನು ತಗೋಬೇಕು. ಬಹುಪಾಲು ಮಂದಿ ತಾವೇ ಆಹಾರವನ್ನು ಸಿದ್ಧಪಡಿಸ್ಕೊಂಡು ಇಲ್ಲ ಮನೆಯಲ್ಲಿ ಮಾಡಿದಂಥ ಸಾತ್ವಿಕ ಆಹಾರವನ್ನೇ ಧ್ಯಾನ ಕಾಲದಲ್ಲಿ ಬಳಸ್ತಾರೆ. ಯಾಕಂತ ಹೇಳಿದ್ರೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ನಾವು ತಿನ್ನೋ ಆಹಾರದಿಂದಲೇ ನಮ್ಮ ಮನಸ್ಸು ನಿರ್ಮಾಣ ಆಗುತ್ತೆ. ಧ್ಯಾನ ಮಾಡುವಾಗ ನಮ್ಮ ಮನಸ್ಸೇ ಭಗವಂತನ ಕಡೆ ಹೋಗೋದು. ಮನಸ್ಸೇ ನಮಗೆ ಸಾಧನ, ಮನಸ್ಸೇ ನಮಗೆ ಉಪಕರಣ. ಮನಸ್ಸು ನಿರ್ಮಾಣ ಆಗೋದು ಯಾವುದರಿಂದ ಅಂದರೆ ನಾವು ತಿನ್ನೋ ಆಹಾರದಿಂದ. ನಾವು ಅಶುದ್ಧವಾದ ಆಹಾರವನ್ನು, ಅಶುದ್ಧವಾದ ವಾತಾವರಣದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಆಹಾರವನ್ನು ತಿನ್ನೋದ್ರಿಂದ ಆ ಮನಸ್ಸು ಕಲುಷಿತ ಆಗಿ ಧ್ಯಾನ ಮಾರ್ಗ ಸುಗಮವಾಗೋದಿಲ್ಲ. ಆದ್ದರಿಂದ ಶುದ್ಧವಾದ ಸಾತ್ವಿಕವಾದ ಪವಿತ್ರವಾದ ವಾತಾವರಣದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆಹಾರವನ್ನೇ ಧ್ಯಾನಾಭ್ಯಾಸಿಗಳು ತಿನ್ನೋದ್ರಿಂದ ಕುಂಡಲಿನಿಯ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ. ಅವರಿಗೆ ಧ್ಯಾನ ಅನ್ನೋದು ಸುಗಮವಾಗಿ ನಡೆಯುತ್ತೆ. ಮತ್ತು ಗುರುವಿನ ಅವಶ್ಯಕತೆ ತುಂಬ ಇದೆ. ಈ ಕಾಲದಲ್ಲಿ ನಾವು ಯೂಟ್ಯೂಬಲ್ಲಿ ಯಾರೋ ಹೇಳಿದ್ರು, ಇನ್ನೇನೋ ಮಾಡಿದ್ರು, ಅದು ಜಾಗೃತ ಆಯಿತು, ಅವೆಲ್ಲ ಇಲ್ಲದಿರ ಪ್ರತ್ಯಕ್ಷವಾಗಿ ಒಬ್ಬ ಗುರು ಇರಬೇಕು. ಗುರುವನ್ನು ಇಟ್ಕೊಂಡು ಸಾಧನೆ ಮಾಡಬೇಕು. ಆಗ ಅವರು ಆ ಸಿದ್ಧಿಯನ್ನು ಪಡಿತಾರೆ. ಏನು ಮಾಡೋದು ಗುರುಗಳೇ, ನಮಗೆ ಇನ್ನೂ ಗುರುಗಳು ಸಿಕ್ಕಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಆದಿಗುರು ದತ್ತಾತ್ರೇಯ ಸ್ವಾಮಿ, ದತ್ತಾತ್ರೇಯರ ಒಂದು ಚಿತ್ರಪಟವನ್ನು ಇಟ್ಕೊಂಡು ನಾನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಿದ್ದೀನಿ, ನನಗೆ ನಿಜವಾದ ಗುರುಗಳನ್ನು ನೀನೇ ಕರುಣಿಸಬೇಕು ಅಂತ ಕೇಳಿಕೊಂಡ್ರೆ ಇವನಿದ್ದಲಿಗೆ ಗುರುವಿನ ಆಗಮನ ಆಗುತ್ತೆ. ಇಲ್ಲ ಇವನಿಗೆ ಸದ್ಗುರು ಸಿಗ್ತಾನೆ, ಇದು ಸತ್ಯ. ಆದ್ದರಿಂದ ಗುರು ಸಿಗಲಿಲ್ಲ ಅಂತ ಹೇಳಿದ್ರೆ ಗುರುಗಾಗಿ ಪರಿತಪಿಸಬೇಕು. ದತ್ತಾತ್ರೇಯರೇ ಆದಿಗುರುಗಳು, ಇನ್ನೆಲ್ಲ ಗುರುಗಳು ಅವರ ನಂತರನೇ ಬಂದಿರೋದು. ಆದ್ದರಿಂದ ಆದಿಗುರುಗಳಾಗಿರ್ತಕ್ಕಂಥ ದತ್ತಾತ್ರೇಯರ ಧ್ಯಾನವನ್ನು ಮಾಡಿ ನನಗೆ ಸದ್ಗುರು ಸಿಗಬೇಕು ಅಂತ ಕೇಳಿಕೊಂಡು ಯಾರು ತಪಸ್ಸಾಧನೆಯನ್ನು ಮಾಡ್ತಾರೆ ಅವರಿಗೆ ಸದ್ಗುರುವಿನ ಪ್ರಾಪ್ತಿ ಆಗುತ್ತೆ. ಇದು ತುಂಬ ಮುಖ್ಯ. ಆದ್ದರಿಂದ ಈ ದೇಹದ ಚಕ್ರಗಳ ಅನುಭವಗಳಿರಬಹುದು, ಇವೆಲ್ಲ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವರಿಗೆ ಯಾವ ಚಕ್ರದ ದರ್ಶನವೂ ಆಗೋದಿಲ್ಲ. ಏಕ್ದಮ್ ಅವರಿಗೆ ಜ್ಯೋತಿ ದರ್ಶನ ಆಗುತ್ತೆ, ಸಹಸ್ರಾರ ಕೊಟ್ಟೋಗ್ತಾರೆ. ಕೆಲವರಿಗೆ ಒಂದೊಂದೂ ಚಕ್ರದ ದರ್ಶನ ಆಗುತ್ತೆ. ಇದಕ್ಕೆ ಇದೇ ರೀತಿ ಇರಬೇಕು ಅಂತ ಯಾವ ನಿಬಂಧನವೂ ಇಲ್ಲ. ಅವರವರ ಶರೀರ ಪ್ರಕೃತಿ, ಅವರ ಪೂರ್ವಜನ್ಮ ಸಂಸ್ಕಾರದ ಅನುಗುಣವಾಗಿ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ. 1,25,000 ಮಾರ್ಗ ಇದೆ ಅಂತ ಶಿವನೇ ಹೇಳಿದ್ದಾನೆ. 1,25,000 ಮಾರ್ಗದಲ್ಲಿ ಆ ಒಂದು ಆಧ್ಯಾತ್ಮಿಕ ಸಾಧನೆ ನಡೆಯುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ. ಒಬ್ಬರಿಗೆ ಏಕ್ದಮ್ಮು ಅವರಿಗೆ ಆಜ್ಞಾಚಕ್ರದಲ್ಲಿ ಏನೋ ಒಂದು ಮಿಂಚಿನ ಅನುಭವ ಆಗುತ್ತೆ, ಅಲ್ಲಿಂದ ಅವರು ಸುಗಮವಾಗಿ ಮುಂದಕ್ಕೆ ಹೋಗ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಚಕ್ರದಲ್ಲಿ ವಿಶೇಷತೆ ಕಾಣುತ್ತೆ. ಆದ್ದರಿಂದ ಸಾಮೂಹಿಕವಾಗಿ ಎಲ್ಲರಿಗೂ ಒಂದೇ ಮಾರ್ಗದಲ್ಲಿ ಸಿದ್ಧಿ ಆಗಬೇಕು ಅನ್ನೋದು ಯಾವುದೇ ರೀತಿಯ ಆಧ್ಯಾತ್ಮಿಕ ಅನುಭವಗಳಾಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಮುಂದೆ ಆಗಕ್ಕೆ ಗೊತ್ತಾಗುತ್ತೆ. ಮನಸ್ಸು ಸೂಕ್ಷ್ಮ ಆಗ್ತಾ 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 ಅವರಿಗೆ ಸೂಕ್ಷ್ಮ ದೃಷ್ಟಿ ಬರುತ್ತೆ. ಸೂಕ್ಷ್ಮ ದೃಷ್ಟಿ ಬಂದಾಗ ಮುಂದೆ ಆಗೋದೆಲ್ಲ ಗೊತ್ತಾಗುತ್ತೆ. ಸ್ವಪ್ನ ಬೀಳುತ್ತೆ, ನಾಳೆ ಏನಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವೆಲ್ಲ ಸಿದ್ಧಿಗಳು. ಇದನ್ನು ಗುರುವಿನ ಹತ್ರ ಮಾತ್ರ ಹಂಚ್ಕೋಬೇಕು. ಎಲ್ಲರ ಹತ್ರ ಇದನ್ನು ಹೇಳಿ ಮನಸ್ಸನ್ನು ಚಂಚಲ ಮಾಡ್ಕೋಬಾರ್ದು. ಮತ್ತು ಇದು ಎಲ್ಲರ ಹತ್ರ ಹೇಳುವಂಥ ವಿಚಾರಗಳು ಅಲ್ಲ ಇವೆಲ್ಲ. ಆದ್ದರಿಂದ ಧ್ಯಾನ, ತಪಸ್ಸು, ಆಧ್ಯಾತ್ಮಿಕ ಸಾಧನೆ ಇದನ್ನು ಯಾರು ಮಾಡ್ತಿದ್ದಾರೆ ಸೂಕ್ತ ಗುರುವಿನ ಹತ್ರ ಮಾತ್ರ ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನು ಹಂಚ್ಕೋಬೇಕು. ಕೆಲವಾರು ರಹಸ್ಯಗಳನ್ನು ದೇವತೆಗಳು ಬಂದು ಹೇಳ್ತಾರೆ ಧ್ಯಾನಾಭ್ಯಾಸಿಗಳಿಗೆ. ಅದನ್ನು ಎಲ್ಲರ ಹತ್ರ ಹಂಚ್ಕೊಂಡ್ರೆ ಮುಂದೆ ಆ ಸಿದ್ಧಿ ಅವರಿಗೆ ಸಿಗೋದಿಲ್ಲ, ಅದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಆದ್ದರಿಂದ ಗುರುವಿನ ಹತ್ರ ಮಾತ್ರ ಇದನ್ನು ಹೇಳ್ಕೋಬೇಕು. ಇನ್ನಷ್ಟು ವಿಚಾರಗಳನ್ನ ಮುಂದೆ ನಾನು ಹೇಳ್ತೀನಿ. ಹರಿ ಓಂ ಸ್ವಸ್ತಿ.